ಹಾಯ್ ಫ್ಯಾಮ್, ಎಲ್ಲರಿಗೂ ಮೈ ಜಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲಾಸ್ಟ್ ವಿಡಿಯೋದಲ್ಲಿ CDD ಮತ್ತು ಸ್ಯಾಂಕ್ಷನ್ಸ್ ಬಗ್ಗೆ ಹೇಳ್ತೀನಿ ಅಂತಂದಿದ್ದೆ. ಸೊ ಬನ್ನಿ, CDD ಅಂದರೆ ಏನಂತ ನೋಡೋಣ. CDD ಅಂದರೆ ಕಸ್ಟಮರ್ ಡ್ಯೂ ಡಿಲಿಜೆನ್ಸ್. CDD is a process which analyze customers' financial background, income source and transaction purpose. CDD helps to monitor risk level of the customer. ಕನ್ನಡದಲ್ಲಿ ಇದರ ಅರ್ಥ ಹೇಳೋದಾದರೆ, ಒಬ್ಬ ಗ್ರಾಹಕನ ಹಣಕಾಸಿನ ವಹಿವಾಟುಗಳನ್ನ ತಿಳ್ಕೊಳ್ಳೋದನ್ನು CDD ಅಂತ ಕರೀತಾರೆ. ನೀವು ಇದರ ಅರ್ಥನ ಅಷ್ಟೇ ತಿಳ್ಕೊಂಡ್ರೆ ಸಾಕು. ಇಂಟರ್ವ್ಯೂವರ್ ಏನು ನಿಮಗೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಏನೂ ಕೇಳೋದಿಲ್ಲ. ನೆಕ್ಸ್ಟ್ ಸ್ಲೈಡ್ ನೋಡೋಣ ಬನ್ನಿ. ಟೈಪ್ಸ್ ಆಫ್ CDD: ಸಿಂಪ್ಲಿಫೈಡ್, ಸ್ಟ್ಯಾಂಡರ್ಡ್ ಆ್ಯಂಡ್ ಎನ್ಹ್ಯಾನ್ಸ್ಡ್ ಡ್ಯೂ ಡಿಲಿಜೆನ್ಸ್. Simplified due diligence is most common type of due diligence applied to customer who have low risk. Simplified due diligence ಅಂದರೆ ಇದು ಕಾಮನ್ ಆಗಿ ಎಲ್ಲ ಗ್ರಾಹಕರಿಗೆ ಯೂಸ್ ಮಾಡೋವಂಥ ಪ್ರೊಸೀಜರ್ ಆಗಿರುತ್ತೆ. ಸ್ಟ್ಯಾಂಡರ್ಡ್ ಡ್ಯೂ ಡಿಲಿಜೆನ್ಸ್ is applied to those customers who involves neither low risk nor high risk. ಈ ಸ್ಟ್ಯಾಂಡರ್ಡ್ ಡ್ಯೂ ಡಿಲಿಜೆನ್ಸ್ ಬಂದು ಹಣಕಾಸಿನ ವ್ಯವಹಾರಗಳಲ್ಲಿ ಏನಾದರೂ ಒಂದು ಸ್ವಲ್ಪ ಏರುಪೇರು ಆಗ್ತಿದೆ ಅಂದರೆ ಅಂಥ ಕಸ್ಟಮರ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸ್ಲೈಡ್ ನೋಡೋದಾದರೆ ಎನ್ಹ್ಯಾನ್ಸ್ಡ್ ಡ್ಯೂ ಡಿಲಿಜೆನ್ಸ್ ಅಂದರೆ EDD ಅಂತ ಕರೀತಾರೆ. EDD is an more detailed form of due diligence applied to customers who involved in high risk categories. EDD ಬಂದು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಗ್ರಾಹಕರು ಜಾಸ್ತಿ ರಿಸ್ಕ್ನ ಹೊಂದಿದ್ದಾರೋ. ಎಕ್ಸಾಂಪಲ್ ಪೆಪ್ಸ್ ಅಂತೀವಿ, ಅಂದರೆ ಪೊಲಿಟಿಕಲಿ ಎಕ್ಸ್ಪೋಸ್ಡ್ ಪರ್ಸನ್ಸ್, ನಾನ್ ರೆಸಿಡೆನ್ಷಿಯಲ್ ಕಸ್ಟಮರ್ಸ್, ಅಂದರೆ ಇವರೆಲ್ಲ ಯಾರಂದರೆ ರಾಜಕೀಯವಾಗಿ ಬಹಿರಂಗಗೊಂಡ ವ್ಯಕ್ತಿಗಳು, ಹಾಗೆ ಅನಿವಾಸಿ ಭಾರತೀಯರು, ಹಾಗೆ ಬೇರೆ ಎಲ್ಲ ಅಂದರೆ ಯಾವ ಮೂಲಗಳಿಂದ ಹೆಚ್ಚಿನ ಆದಾಯವನ್ನು ಹೊಂದಿರ್ತಾರೋ ಅವರಿಗೆ ಉಪಯೋಗ ಮಾಡ್ತೇವೆ. ನೆಕ್ಸ್ಟ್ ಸ್ಲೈಡ್ ನೋಡೋಣ ಬನ್ನಿ. ಸ್ಯಾಂಕ್ಷನ್ಸ್. Sanctions are the restrictive measures imposed by the countries or regulatory bodies when an individual or a wider institution fails to comply with laws or regulations. Penalties imposed on them may be financial, economic, travel restrictions, etc. ಸ್ಯಾಂಕ್ಷನ್ಸ್ ಅಂದರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಅಥವಾ ಒಬ್ಬ ವ್ಯಕ್ತಿಯ ಮೇಲೆ ಹೇರುವಂಥ ನಿರ್ಬಂಧನೆಗಳು. ಅದು ಮೇ ಬಿ ಯಾವುದೇ ನಿರ್ಬಂಧನೆ ಆಗಿರ್ಬೋದು. ಅದರಲ್ಲಿ ಮುಖ್ಯವಾದದ್ದು ಫೈನಾನ್ಷಿಯಲ್, ಎಕನಾಮಿಕ್, ಟ್ರಾವೆಲ್ ರಿಸ್ಟ್ರಿಕ್ಷನ್ಸ್. ಫೈನಾನ್ಷಿಯಲ್, ಎಕನಾಮಿಕ್ ರಿಸ್ಟ್ರಿಕ್ಷನ್ಸ್ ಅಂತಂದರೆ ಆರ್ಥಿಕ ನಿರ್ಬಂಧನೆಗಳು. ಅಂದರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಇಷ್ಟೇ ಅಂದರೆ ಪರ್ಟಿಕ್ಯುಲರ್ ಲಿಮಿಟ್ ಇರುತ್ತೆ, ಅಷ್ಟೇ ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಟ್ರಾವೆಲ್ ರಿಸ್ಟ್ರಿಕ್ಷನ್ಸ್ ಅಂದರೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕೋವಿಡ್ ಆದ ನಂತರ ಈ ಸ್ವೀಡನ್ ಆಗಿರಲಿ, ಡೆನ್ಮಾರ್ಕ್ ಆಗಿರಲಿ, ತಮ್ಮ ಕಂಟ್ರಿಗೆ ಬೇರೆ ಕಂಟ್ರಿಯ ಪ್ರವಾಸಿಗರನ್ನ ಅನುಮತಿ ಕೊಟ್ಟಿರಲಿಲ್ಲ. ಇದನ್ನು ಟ್ರಾವೆಲ್ ರಿಸ್ಟ್ರಿಕ್ಷನ್ಸ್ ಅಂತ ಕರೀತಾರೆ. ನೀವು KYC ಪ್ರೊಸೆಸ್ ಬಗ್ಗೆ ಎಷ್ಟು ತಿಳ್ಕೊಂಡ್ರೆ ಸಾಕು, ಆರಾಮಾಗಿ ಜಾಬ್ ಅಪ್ಲೈ ಮಾಡ್ಬೋದು. ನಾನೊಂದೆರಡು ಜಾಬ್ನ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಯಾವ ಥರ ಹೈರಿಂಗ್ ನಡೆಯುತ್ತೆ, ಯಾವ ಥರ ಪ್ರೊಸೆಸ್ಸಿಗೆ ಕರೀತಾರೆ ಅಂತ ಹೇಳಿ ನೀವಿಲ್ಲಿ ನೋಡ್ಬೋದು. ಐ ಹೋಪ್ ನಿಮಗೆಲ್ಲ ನನ್ನ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.